ನಮಸ್ಕಾರ ಫ್ರೆಂಡ್ಸ್. ಏನು ನೋಡ್ತಿದ್ದಂತೆ ದಿನಗಳು ಉರುಳಿ ಹೋಯಿತು, ವಾರಗಳು ತೆರಳಿ ಹೋಯಿತು, ತಿಂಗಳುಗಳು ಕಳೆದೇ ಹೋಯಿತು. ಹಾಗೆ ಕಣ್ಮುಚ್ಚಿ ಬಿಡೋದ್ರೊಳಗೆ ಈ ಒಂದು ವರ್ಷನೇ ಮುಗ್ದು ಹೋಗಿ ಹೊಸ ಕ್ಯಾಲೆಂಡರ್ನ ದಿವಸ ಆಗಮಿಸೇ ಬಿಡ್ತು. ಹೇಗೆ ಈ ಮುಗಿದು ಹೋದ ವರ್ಷದ ಕ್ಯಾಲೆಂಡರ್ನ ತೆಗೆದು ಹಾಕ್ತೀವೋ ಹಾಗೆ ಮನಸ್ಸಿಗೆ ನೋವುಂಟು ಮಾಡಿರೋ ಕ್ಷಣಗಳನ್ನ ಕ್ಷಣಾರ್ಧದಲ್ಲೇ ಮರೆತು, ನೋವು ನೀಡಿರುವ ವ್ಯಕ್ತಿಗಳನ್ನು, ವಿಷಯವನ್ನು ಮರೆತು ಮತ್ತೆ ಹೊಸದಾದ ವರ್ಷದ ಕಡೆಗೆ ಹರುಷದಿ ಹೆಜ್ಜೆ ಹಾಕಬೇಕು. ಹೇಗೆ ಹೊಸ ವರ್ಷಕ್ಕೆ ಹೊಸ ಕ್ಯಾಲೆಂಡರ್ನ ಗೋಡೆಗೆ ಹಾಕ್ತೀವೋ ಹಾಗೆಯೇ ಹೊಸ ಹೊಸ ವಿಚಾರಗಳನ್ನು, ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ಜ್ಞಾನವನ್ನು ನಮ್ಮ ಮನಸ್ಸಿಗೆ ಹಾಕ್ಕೊಳ್ಬೇಕು. ಮತ್ತೆ ನಾವು ಹೊಸ ಕನಸನ್ನು ಕಾಣ್ತಾ ಆ ಕಂಡ ಕನಸನ್ನು ನನಸಾಗಿಸುವ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಬದುಕು ಯಾಕೆ ಹೀಗೆ ಏನೇನೋ ಆಗ್ತಿದೆ ಅನ್ನೋದು ಮುಖ್ಯ ಅಲ್ಲ, ಇನ್ನು ಮುಂದೆ ಏನಾಗಬೇಕು, ಈ ಕ್ಷಣ ಹೇಗಾಗಬೇಕು ಅನ್ನೋದು ಮುಖ್ಯ. ಮುಖದಲ್ಲೊಂದು ಕಿರು ನಗೆನ ಬೀರುತ್ತಾ, ಹೇ ಈ ದಿನ ನಂದು, ನಾನು ಒಂದೊಂದು ಕ್ಷಣನೂ ಖುಷಿಯಾಗಿ ಕಳಿಬೇಕು, ಕಳೆದಂಥ ಒಂದೊಂದು ಕ್ಷಣನೂ ನಾನಿರೋವರೆಗೂ ನೆನೆಸ್ಕೊಂಡು ಸಂಭ್ರಮ ಪಡುವಂತಿರಬೇಕು ಅಂದಾಗಲೇ ಈ ಬದುಕು ಹಬ್ಬ ಅಂತ ಅನಿಸೋದು. ಖುಷಿಯಾಗಿರಿ, ಖುಷಿಯಿಂದ ಜೀವಿಸಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ಕ್ಯಾಲೆಂಡರ್ ಯುಗದ ಹಾರ್ದಿಕ ಶುಭಾಶಯಗಳು. ಈ 2026ನೇ ಇಸವಿ ಎಲ್ಲರ ಬಾಳಲ್ಲೂ ಖುಷಿಯನ್ನು ಹೊತ್ತು ತರಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್.